ಬೆಂಗಳೂರಿನಲ್ಲಿ ಈ ಬೀದಿ ನಾಯಿಗಳಿಗೆ 2.15 ಕೋಟಿ ವೆಚ್ಚದಲ್ಲಿ ಚಿಕನ್ ರೈಸ್ ಕೊಡ್ತೀವಿ ಅಂತ ಯೋಜನೆ ಮಾಡಿದ್ರಲ್ಲ, ಅದರ ವಿರುದ್ಧ ಜನಾಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಈಗ ಬಿಬಿಎಂಪಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೀದಿ ನಾಯಿಗಳಿಗೆ ವಿಶೇಷವಾಗಿ ತಯಾರಿಸಿದ ಭಕ್ಷ್ಯವನ್ನು ಕೊಡ್ತಾ ಇಲ್ಲ, ಮಾನವ ಗುಣಮಟ್ಟದ ಆಹಾರಗಳನ್ನು ಬೀದಿ ನಾಯಿಗಳಿಗೆ ಕೊಡಲ್ಲ, ನಾಯಿ ದರ್ಜೆಯ ಆಹಾರವನ್ನು ನೀಡಲಾಗುತ್ತೆ. ಟೆಂಡರ್ನಲ್ಲಿ ಊಟದ ಪದಾರ್ಥಗಳನ್ನು ನಮೂದಿಸಿದ್ದು, ಅದನ್ನು ಬಿಟ್ಟರೆ ವಿತರಿಸುವ ಆಹಾರಕ್ಕೆ ಹೆಸರಿಟ್ಟಿಲ್ಲ ಅಂತ ಬಿಬಿಎಂಪಿ ಅಧಿಕೃತವಾಗಿ ಸ್ಪಷ್ಟೀಕರಣ ಕೊಟ್ಟಿದೆ. ಬಿಬಿಎಂಪಿ ಪಶುಸಂಗೋಪನೆ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ. ಕೋಳಿ ಮಾಂಸದ ತ್ಯಾಜ್ಯವನ್ನು ಬಳಸಿ ಆಹಾರ ಸಿದ್ಧಪಡಿಸಿ ಬೀದಿ ನಾಯಿಗಳಿಗೆ ನೀಡಲಾಗುತ್ತೆ. ಅದಕ್ಕಾಗಿ ಕೋಳಿಗಳನ್ನು ಕೊಂದು ಹಾಕಲ್ಲ. ಅಲ್ಲದೆ ಚಿಕನ್ ರೈಸ್, ಚಿಕನ್ ಬಿರಿಯಾನಿ ಅಂತ ಎಲ್ಲೂ ನಮೂದಿಸಿಲ್ಲ. ಸಸ್ಯಾಹಾರವನ್ನು ಬೀದಿ ನಾಯಿಗಳು ತಿನ್ನೋದಿಲ್ಲ, ಹಾಗಾಗಿ ಮಾಂಸಾಹಾರ ನೀಡಲಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಬಟ್ ಸಸ್ಯಾಹಾರವನ್ನು ಬೀದಿ ನಾಯಿಗಳು ತಿನ್ನಲ್ಲ ಅಂತ ಯಾರು ಹೇಳಿದ್ದು? ಸುಳ್ಳು. ಎಷ್ಟೋ ಜನರ ಮನೇಲಿ ಸಾಕಿರ್ತಕ್ಕಂಥ ನಾಯಿಗಳು ಸಸ್ಯಾಹಾರವನ್ನೇ ತಿನ್ಕೊಂಡು ಬದುಕ್ತಕ್ಕಂಥದ್ದು. ಬಟ್ ಸ್ಟಿಲ್ ಅವರೇನೋ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ನೋಡೋಣ. ಇನ್ನು KSRTC ಬಸ್, KSRTC ಬಸ್ನಲ್ಲಿ ಲಗೇಜ್ನ ಏನೇನು ತೊಗೊಂಡು ಹೋಗ್ಬೋದು, ಏನೇನು ರೂಲ್ಸ್ ಇತ್ತು, ಈಗ ಏನೇನು ಬದಲಾವಣೆ ಮಾಡಿದೆ ನೋಡಿ. ಈಗ KSRTC ಬಸ್ನವರು ಲಗೇಜ್ ರೂಲ್ಸ್ನಲ್ಲಿ ಒಂದಷ್ಟು ಮಾರ್ಪಾಟನ್ನು ಮಾಡ್ಕೊಂಡಿದ್ದಾರೆ. ಹಣ ಕೊಟ್ಟು ನೀವು ಬಸ್ಸಲ್ಲಿ ಪ್ರಾಣಿ, ಪಕ್ಷಿ, ಟಯರ್, ಟ್ಯೂಬ್, ಫ್ರಿಡ್ಜು, ವಾಷಿಂಗ್ ಮಷೀನು ಸಾಗಿಸೋದಕ್ಕೆ ಅನುಮತಿಯನ್ನು ಕೊಟ್ಟಿದೆ. ಹೊಸ ರೂಲ್ಸ್ ಯಾವ ರೀತಿ ಇದೆ ಹಾಗಾದರೆ ನೋಡೋಣ ಏನೇನು ಅಂತಂದ್ಬಿಟ್ಟು. ನೋಡಿ, ಅವ್ರು ಹೇಳ್ತಾರೆ 30 kg ಮೇಲೆ ಲಗೇಜ್ ಇದ್ದರೆ ಹಣ ಪಾವತಿ ಕಡ್ಡಾಯ. ನೀವೇನಾದ್ರು 30 kgಗಿಂತ ಜಾಸ್ತಿ ಲಗೇಜ್ ತೊಗೊಂಡು ಹೋಗ್ತಿದ್ರೆ ಆ ಲಗೇಜ್ಗೆ ನೀವು ದುಡ್ಡನ್ನು ಕೊಡಬೇಕಾಗುತ್ತೆ. 30 kg ಒಳಗಡೆ ಇದ್ದರೆ ಏನೂ ಇಲ್ಲ. 25 kg ತೂಕದ ಖಾಲಿ ಕಂಟೈನರ್ ಸಾಗಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸರಿಯಪ್ಪ, ಜಾಗ ಎಲ್ಲಿರುತ್ತೆ ಇಟ್ಕೊಳ್ಳೋಕ್ಕೆ ಅಂತ ಫ್ರಿಡ್ಜು, ವಾಷಿಂಗ್ ಮಷೀನು ಏನೋ ಕೊಟ್ಟಿದ್ದಾರೆ. ನಾಯಿಗಳನ್ನು ಚೈನಲ್ಲಿ ಕಟ್ಟಿ ಕಾಳಜಿಯಿಂದ ಸಾಗಿಸ್ಬೋದು, ಪೆಟ್ಗಳನ್ನು ಸಾಗಿಸ್ಬೋದು ಅಂತ ಹೇಳಿದ್ದಾರೆ. ನಾಯಿ ಅಂತಲೇ ಅಲ್ಲ, ನಾಯಿ, ಬೆಕ್ಕು ಏನು ಬೇಕಾದ್ರೂ ಸಾಗಿಸ್ಬೋದು, ಬೇರೆ ಪ್ರಯಾಣಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ. ಲಗೇಜನ್ನು ನೀವೇ ಸರಿಯಾಗಿ ತೂಕ ಮಾಡಿಸ್ಕೊಂಡು ಬರಬೇಕು, ಅದಕ್ಕೆ ನಮ್ಮ ಹತ್ರ ಫೆಸಿಲಿಟಿ ಇಲ್ಲ. ಯಂತ್ರದ ತೂಕ ಇಲ್ಲದಿದ್ದರೆ ಅಂದಾಜು ತೂಕದ ಲಗೇಜನ್ನು ಪರಿಗಣಿಸಬೇಕು ಅಂತ ಹೇಳ್ತಾರೆ ಅವರು, ಮಾಡ್ಕೋಬೋದು. ವಯಸ್ಕರು 30 kg ಅಂದರೆ 30 kg ಒಳಗೆ, ಮಕ್ಕಳು 15 kg ತೂಕದ ಲಗೇಜ್ಗೆ ಅವಕಾಶ ಇದೆ, ಉಚಿತವಾಗಿ ತೊಗೊಂಬರ್ಬೋದು. ಈ ಬ್ಯಾಗು ಗೀಗು ಎಲ್ಲ ತರ್ಬೋದು. 4-5 ಜನರು ಒಟ್ಟಾಗಿ ಪ್ರಯಾಣ ಮಾಡಿದ್ರು 30 kg ಲಗೇಜು ಉಚಿತ. ಅಲ್ಲಿನ ಮುಂದಕ್ಕೆ ನೀವು ದುಡ್ಡು ಕಟ್ಟಬೇಕಾಗುತ್ತೆ. ವಾಷಿಂಗ್ ಮಷಿನ್, ಫ್ರಿಡ್ಜು, ಪಾತ್ರೆಗಳನ್ನ ಕೊಂಡೊಯ್ಯೋದಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಹಾಗೆಯೇ ಟ್ರಕ್ನ ಟಯರ್, ಎಗೇನ್ ಬಸ್ ಟಾಪಲ್ಲಿ ಇಟ್ಕೊಂಡು ಹೋಗೋದು ಇವೆಲ್ಲನೂ ಅಷ್ಟೇ. ಫ್ರಿಡ್ಜು, ಪಾತ್ರೆ ಇದೆಲ್ಲ ಕೊಂಡೊಯ್ಬೋದು. ಕಬ್ಬಿಣ, ಅಲ್ಯೂಮಿನಿಯಂ ತೊಗೊಂಡೋಗ್ಬೋದು. ಬೆಕ್ಕು, ನಾಯಿ, ಮೊಲ, ನಿಮ್ಮ ಪೆಟ್, ನೀವು ಸಾಕು ಪ್ರಾಣಿಗಳು ಅಂತ ಏನು ಅನ್ಕೋತೀರ, ಇವುಗಳನ್ನು ಕೂಡ ತೆಗೆದುಕೊಂಡು ಹೋಗೋದಕ್ಕೆ KSRTC ಅವರು ಈಗ ಪರ್ಮಿಷನ್ ಕೊಟ್ಟಿದ್ದಾರೆ. ಕೆಲವರಿಗೆಲ್ಲ ಇದು ಗ್ರಾಮೀಣ ಪ್ರದೇಶದಲ್ಲಿ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಆಟೋ ಮಾಡ್ಕೊಂಡು ಲಗೇಜ್ ತರಬೇಕು ಅನ್ನೋರು ಬಸ್ನಲ್ಲೇ ತರ್ಬೋದು ಇನ್ಮೇಲೆ. ಸೊ ಹಾಗಾಗಿ ಇದು ಅನುಕೂಲ ಆಗುತ್ತೆ. ಇನ್ನು ಶಿವಮೊಗ್ಗದ ಸಾಗರ ತಾಲೂಕಿನ ಸುಪ್ರಸಿದ್ಧ ಸಿಗಂದೂರು ಚೌಡೇಶ್ವರಿ ದೇಗುಲ ಸೇರಿದಂತೆ ಕಳಸವಳ್ಳಿ, ತುಮರಿ ಮತ್ತು ಅಂಬರಗೋಡ್ಲುವಿಗೆ ಸಂಪರ್ಕ ಕಲ್ಪಿಸುವ ಕೇಬಲ್ ಬ್ರಿಡ್ಜ್ ನಾಳೆ ಲೋಕಾರ್ಪಣೆ ಆಗ್ತಾ ಇದೆ. ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಉದ್ಘಾಟನೆ ಮಾಡಲಿದ್ದು, ಪ್ರಹ್ಲಾದ್ ಜೋಶಿ, ಯಡಿಯೂರಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾ ಇದ್ದಾರೆ. ಶರಾವತಿ ಹಿನ್ನೀರಿನಲ್ಲಿ ಜೀವ ಕೈಯಲ್ಲಿಡಿದು ಈ ಲಾಂಚು, ಬಾರ್ಜ್, ಫೆರ್ರಿಯಲ್ಲಿ ಹೋಗ್ತಾ ಇದ್ದ ಜನತೆಗೆ ಇದರಿಂದ ಮುಕ್ತಿ ಸಿಗುತ್ತೆ. ಅಲ್ಲದೆ ಮಲೆನಾಡನ್ನು ಕರಾವಳಿಗೆ ಸಂಪರ್ಕ ಕೊಂಡಿಯಾಗಿ ಕೂಡ ಈ ಸೇತುವೆ ಸಹಕಾರಿಯಾಗುತ್ತೆ. ಸಿಗಂದೂರು ಚೌಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ಸೇರಿದಂತೆ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಜನರಿಗೆ ಅನುಕೂಲವಾಗುತ್ತೆ. ಇನ್ನು ಕಾರ್ಯಕ್ರಮದ ಬಗ್ಗೆ ನನಗೆ ಮುಂಚಿತವಾಗಿ ತಿಳಿಸಲಾಗಿಲ್ಲ. ಅದೇ ದಿನ ವಿಜಯಪುರದ ಇಂಡಿ ತಾಲೂಕಿನಲ್ಲಿ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನಾ ಕಾರ್ಯಕ್ರಮ ನಿಗದಿಯಾಗಿದೆ. ಹಾಗಾಗಿ ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ಮುಂದೂಡಬೇಕು ಅಂತ ಗಡ್ಕರಿ ಅವರಿಗೆ ಜುಲೈ 11ನೇ ತಾರೀಕೆ CM ಪತ್ರವನ್ನು ಬರೆದಿದ್ದಾರೆ. CM ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನ ನೀಡಿರೋ ಕಾರಣ ಅವ್ರು ಹೋಗ್ತಿಲ್ಲ. ಬದಲಾಗಿ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಸರ್ಕಾರವನ್ನು ಪ್ರತಿನಿಧಿಸ್ತಾರೆ. ರೈಟ್, ಇನ್ನು ಈ ಸೇತುವೆ ವಿಶೇಷತೆ ಏನು ಅನ್ನೋದನ್ನು ಕನಸಲ್ಲ, ಇದು ನಾವು ಕಷ್ಟಪಟ್ಟಂತ ಶ್ರಮಕ್ಕೆ ದೊಡ್ಡ ಪ್ರತಿಫಲ ಸಿಕ್ಕಿದೆ. ನಮಗೆ ಕೇಂದ್ರ ಸರ್ಕಾರ ಸುಂದರವಾದ ಒಂದು ಸೇತುವೆಯನ್ನ ಮಾಡಿಕೊಟ್ಟಿದೆ. ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ನಿತಿನ್ ಗಡ್ಕರಿ ಅವರಿಗೆ, ನಮ್ಮ ಜಿಲ್ಲಾ ಸಂಸದರಾದ ಕೇಬಲ್ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ಆದಂತ ಸೇತುವೆಗಳಲ್ಲಿ ದೇಶದಲ್ಲಿ ಇದು 2ನೇ ಸೇತುವೆ ಆಗುತ್ತೆ. ಸುಮಾರು 16 ಮೀಟರ್ ಅಗಲ ಇದೆ, ಸುಮಾರು 2.25 ಕಿಲೋಮೀಟರ್ ಉದ್ದ ಇದೆ, ಸುಮಾರು 450 ಕೋಟಿ ಹತ್ತಿರ ವೆಚ್ಚವನ್ನ ಮಾಡಿ ಇದು ಲೋಕಾರ್ಪಣೆಯ ಒಂದು ಸಂದರ್ಭ ಬಂದಿದೆ. ಅವ್ರದ್ದೇ ಮುಂಚೆ ಇಂಡಿ ಪ್ರೋಗ್ರಾಮ್ ಮುಂಚೆ ಫಿಕ್ಸ್ ಆಗಿತ್ತು, ಇವರು ನಂತರ ಇದು ಫಿಕ್ಸ್ ಆಗಿದೆ. ಸೊ ಡೇಟ್ ಕ್ಲಾಶ್ ಆಗಿದೆ, ಹಿಂಗಾಗಿ ಅಲ್ಲಿಗಾಗಿ ಅದನ್ನು ವಾಡಿ ಮಾಡ್ಲಿಕ್ಕೆ ಆಗೋಲ್ಲ. CM ಪರವಾಗಿ ನಾವು ಹೋಗ್ತಾ ಇದೀವಿ. ಮೊದಲಿಂದಲೇ ವಿಚಾರದಲ್ಲಿ ಕ್ರೆಡಿಟ್ ವಾರ್ ನಡೀತಾ ಇದೆ ಸರ್. ಪ್ರಾರಂಭ ಆಗಿದ್ದು ಹಿಂದಿನ ಸರ್ಕಾರ.
ಓಕೆ, ಇದರ ವಿಶೇಷತೆ ಏನು ಅಂತಕ್ಕಂಥದ್ದನ್ನ ಒಂದು ಸರ್ತಿ ನೋಡಬೇಕಲ್ಲ. ಯಾಕೆಂದರೆ ನಮ್ಮ ರಾಜ್ಯ ನಮ್ಮ ಹೆಮ್ಮೆ. ನೋಡಿ, 85 ಕಿಲೋಮೀಟರ್ ಸುತ್ತಿ ಸಾಗರಕ್ಕೆ ಹೋಗಬೇಕಾಗಿತ್ತು. ಆ ಕಡೆಯಿಂದ ಬರ್ತಕ್ಕಂಥವ್ರು 85 ಕಿಲೋಮೀಟರ್ ಸುತ್ತಿ ಸಾಗರಕ್ಕೆ ಬರಬೇಕಾಗಿತ್ತು. ಈಗ ಅದು ಉಳಿತು ಟೈಮ್. 2019ರಲ್ಲಿ ಯಡಿಯೂರಪ್ಪ ಮತ್ತು ರಾಘವೇಂದ್ರ ಅವರ ನಿಗಾದಲ್ಲಿ ಈ ಕಾಮಗಾರಿ ಎಲ್ಲ ಆರಂಭ ಆಗಿದ್ದು. 473 ಕೋಟಿ ವೆಚ್ಚದ ಸೇತುವೆ ಈ ಕಾಮಗಾರಿ. ಇದಕ್ಕೆ ವೆಚ್ಚ ಆಗಿರ್ತಕ್ಕಂಥದ್ದು. ಇದರಲ್ಲಿ ರಿಮೆಂಬರ್ ರಾಜ್ಯ ಸರ್ಕಾರದ ಪಾಲು ಇದೆ, ಕೇಂದ್ರ ಸರ್ಕಾರದ ಪಾಲು ಇದೆ. ಸುಮಾರು 2.44 ಕಿಲೋಮೀಟರ್ ಉದ್ದ, 16 ಮೀಟರ್ ಅಗಲ, 17 ಪಿಲ್ಲರ್ಗಳನ್ನ ಹಾಕಿದ್ದಾರೆ. ಕರೋನಾ ಮತ್ತು ನೀರಿನ ಪ್ರಮಾಣ ಹೆಚ್ಚಾದ ಹಿನ್ನೆಲೆಯಲ್ಲಿ ಸ್ವಲ್ಪ ಕಾಮಗಾರಿ ವಿಳಂಬ ಆಗಿತ್ತು. ಇನ್ನು ಜಿಲ್ಲಾ ಹೆದ್ದಾರಿಯನ್ನೇ ರಾಷ್ಟ್ರೀಯ ಹೆದ್ದಾರಿ 369A ಆಗಿ ಪರಿವರ್ತನೆ ಮಾಡಿದ್ದಾರೆ. ನಿಮಗೆ ಸಿಗಂದೂರು ಚೌಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ ದೇಗುಲಕ್ಕೆ ಸುಲಭವಾಗಿ ಇನ್ಮೇಲೆ ನೀವು ರೋಡ್ ಮುಖಾಂತರ ಹೋಗ್ಬೋದು. ಗುಜರಾತ್ನ ಓಖಾದ ದ್ವಾರಕಾ ಬಳಿಕ ದೇಶದ 2ನೇ ಕೇಬಲ್ ಆಧಾರಿತ ಸೇತುವೆ ಇದು. ಅತಿ ದೊಡ್ಡದು, ಒಂದು ಹೆಗ್ಗಳಿಕೆ. ದಿಲೀಪ್ ಬಿಲ್ಡ್ಕಾನ್ ಎಂಬ ಏಜೆನ್ಸಿ ಈ ಕಾಮಗಾರಿಯನ್ನು ನಡೆಸಿದೆ. ನಾಳೆ ನಿತಿನ್ ಗಡ್ಕರಿ ಅವರೇ ಇದನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಸೇತುವೆಗೆ ಯಡಿಯೂರಪ್ಪನವ್ರ ಹೆಸರು ಇಡಬೇಕು, ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತ ಇಡಬೇಕು ಅಂತೆಲ್ಲ ಒಂದಷ್ಟು ವಿವಾದಗಳಾಗಿತ್ತು. ಅದರ ಬಗ್ಗೆ ಇನ್ನೂ ಕೂಡ ತೀರ್ಮಾನವನ್ನು ಕೈಗೊಂಡಿಲ್ಲ. ನೋಡೋಣ. ಇನ್ನು ವಿಶ್ವಪ್ರಸಿದ್ಧ KGF ಚಿನ್ನದ ಗಣಿಯಲ್ಲಿ 25 ವರ್ಷಗಳ ನಂತರ ಚಿನ್ನ ತೆಗೆಯೋದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದೆ. ಸೈನೈಡ್ ದಿಬ್ಬಗಳಲ್ಲಿ ಚಿನ್ನ, ಪಲ್ಲಾಡಿಯಂ, ರೋಡಿಯಂ ಖನಿಜ ಸಂಪತ್ತಿದೆಯಂತೆ. ಇದರಲ್ಲಿ 36,000 ಕೋಟಿ ಮೌಲ್ಯದ ಖನಿಜ ಸಂಪತ್ತಿರೋದ್ರ ಬಗ್ಗೆ ವರದಿಯಾಗಿದೆ. ಈಗಾಗಲೇ ಕೇಂದ್ರ ಗಣಿ ಜಂಟಿ ಕಾರ್ಯದರ್ಶಿಗಳು ಮತ್ತು ಹಟ್ಟಿ ಚಿನ್ನದ ಗಣಿ ಪ್ರತಿನಿಧಿಗಳ ನೇತೃತ್ವ ಅಧ್ಯಯನ ಮಾಡಿದೆ. ದಿಬ್ಬಗಳಿಂದ ಸುಮಾರು 25,000 ಕೋಟಿ ರೂಪಾಯಿಯ ಮೌಲ್ಯ ಖನಿಜ ಸಿಗ್ತಕ್ಕಂಥ ಅಂದಾಜನ್ನು ಮಾಡಲಾಗಿದೆ. ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷವರ್ಧನ್ ಶ್ರಿಂಗ್ಲಾ 26/11 ಮುಂಬೈ ದಾಳಿ ಪ್ರಕರಣದ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ ಉಜ್ವಲ್ ನಿಕಮ್, ಕೇರಳ ಬಿಜೆಪಿ ನಾಯಕ ಸಿ ಸದಾನಂದನ್ ಮಾಸ್ಟರ್ ಮತ್ತು ಇತಿಹಾಸಗಾರ್ತಿ ಮೀನಾಕ್ಷಿ ಜೈನ್ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ 4 ಹೆಸರನ್ನು ನಾಮನಿರ್ದೇಶನ ಮಾಡಿದ್ದು, ಅಧಿಸೂಚನೆ ಕೂಡ ಹೊರಬಿದ್ದಿದೆ. ಉಜ್ವಲ್ ನಿಕಮ್ ಹೆಸರನ್ನು ಪ್ರಧಾನಿ ಮೋದಿ ಅವರು ವಿಶೇಷವಾಗಿ ಸ್ವಾಗತಿಸಿದ್ದು, ನಿಕಮ್ ಅವರು ವಕೀಲರಾಗಿ ಮಾತ್ರವಲ್ಲದೆ ಪ್ರಮುಖ ಪ್ರಕರಣಗಳಲ್ಲಿ ನ್ಯಾಯಕ್ಕಾಗಿ ಮುಂಚೂಣಿ ಪಾತ್ರ ವಹಿಸಿದ್ದಾರೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಸಂದೇಶವನ್ನು ತಿಳಿಸಿದ್ದಾರೆ. ಮೈಸೂರಿನ ಹಿರಿಯ ಪತ್ರಕರ್ತರಾದ KB ಗಣಪತಿ ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. 88 ವರ್ಷದ KB ಗಣಪತಿ ಸುಮಾರು 50 ವರ್ಷ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು ಪತ್ರಿಕೆ ಸಂಪಾದಕರಾಗಿದ್ದ KB ಗಣಪತಿ ಅವರಿಗೆ ರಾಜ್ಯದ 10 ಹಲವು ಪ್ರಶಸ್ತಿಗಳು ಒಲಿದು ಬಂದಿತ್ತು. ಇತ್ತೀಚೆಗೆ ಮೈಸೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಕೂಡ ದೊರಕಿತ್ತು. ಬದುಕಿನ ಕೊನೆಯ ಕ್ಷಣದವರೆಗೂ ಪತ್ರಿಕಾಲಯದಲ್ಲಿ ಕೆಲಸ ಮಾಡಿದರು. ಗಣಪತಿ ಅವರ ನಿಧನಕ್ಕೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ HR ರಂಗನಾಥ್ ಅಂತಿಮ ನಮನ ಸಲ್ಲಿಸಿದ್ದಾರೆ. ಕನ್ನಡ ಸೇರಿದಂತೆ ಸುಮಾರು 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದ ಬಹುಭಾಷಾ ನಟ 83 ವರ್ಷದ ಕೋಟಾ ಶ್ರೀನಿವಾಸರಾವ್ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಹೈದರಾಬಾದ್ನಲ್ಲಿರುವ ತಮ್ಮ ಮನೆಯಲ್ಲಿ ಬೆಳಗಿನ ಜಾವ 4 ಗಂಟೆ ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟನ ನಿಧನಕ್ಕೆ ಇಡೀ ಚಿತ್ರರಂಗವೇ ಸಂತಾಪ ಸೂಚಿಸಿದೆ. ಖಳನಾಯಕ, ಪೋಷಕರ ಪಾತ್ರ ಹಾಗೂ ಹಾಸ್ಯ ನಟನಾಗಿ ತಮಿಳು, ತೆಲುಗು, ಕನ್ನಡ ಸಿನಿಮಾಗಳಲ್ಲಿ ಪ್ರೇಕ್ಷಕರ ಮನಗೆದ್ದಿದ್ದ ಶ್ರೀನಿವಾಸರಾವ್ 750ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ರಂಗಭೂಮಿಯಿಂದ ಬಂದ ನಟ ತಮ್ಮದೇ ಆದ ನಟನಾ ಶೈಲಿಯಿಂದ ಜನರ ಮನವನ್ನು ಗೆದ್ದಿದ್ದರು. ವಿಶೇಷವಾಗಿ ನಟ ಮೋಹನ್ ಬಾಬು ಅವರೊಂದಿಗೆ ಸುಮಾರು 60 ಚಿತ್ರಗಳಲ್ಲಿ ನಟಿಸಿದ್ದಾರೆ.